ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ನಾನು ಶ್ರೀಶೈಲ್ ಬಿರಾದಾರ್, ಲೇಖಕರು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾರ್ಗದರ್ಶಕರು. ನಾನೇ ಬರೆದಿರತಕ್ಕಂಥ ಪುಸ್ತಕ ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ ಈಗಾಗಲೇ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಇಂದು ನಾನು ರೈಲ್ವೆ ಗ್ರೂಪ್ ಡಿ PSI, PC ಮತ್ತು ಇತರೆ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರುವಂತ ಒಂದು ಅಧ್ಯಾಯವನ್ನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಅದು ಪ್ರಮುಖ ಅಧ್ಯಾಯ ಸಮಯ ಮತ್ತು ದೂರ, ಟೈಮ್ ಅಂಡ್ ಡಿಸ್ಟೆನ್ಸ್. ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಯಾವುದೇ ಪರ್ಟಿಕ್ಯುಲರ್ ಆಗಿರತಕ್ಕಂಥ ಒಂದೇ ಫಾರ್ಮುಲಾ ಆಗಲಿ ಮೆಥಡ್ ಆಗಲಿ ಇರೋದಿಲ್ಲ. ಸೊ ಹಾಗಾಗಿ ನೀವು ಈ ಒಂದು ಅಧ್ಯಾಯದ ಮೇಲೆ ಆನ್ಸರ್ ಮಾಡಬೇಕು ಅಂತಂದ್ರೆ ಒಂದು ನಿಮಿಷ. ಈ ಒಂದು ಅಧ್ಯಾಯದ ಮೇಲೆ ನೀವು ಆನ್ಸರ್ ಮಾಡಬೇಕು ಅಂದ್ರೆ ಇಲ್ಲಿ ಬರ್ತಕ್ಕಂಥ ಪ್ರತಿ ಪ್ರಶ್ನೆಯ ಮಾಡೆಲ್ಗಳನ್ನ ನೀವಿಲ್ಲಿ ನೋಡ್ಕೋಬೇಕಾಗ್ತದೆ. ಸೊ ಇಲ್ಲಿ ಶೀಘ್ರದಲ್ಲೇ ಮಾರುಕಟ್ಟೆಗೆ ಬರ್ತಾ ಇರ್ತಕ್ಕಂಥ ಇನ್ನೊಂದು ಪುಸ್ತಕ ಕ್ರಿಯೇಟಿವ್ ಸಾಮಾನ್ಯ ಗಣಿತ. ಸೊ ಇಲ್ಲಿ ಅಂಕಗಣಿತ, ದೈನಂದಿನ ಗಣಿತ ಮತ್ತು ದತ್ತಾಂಶ ವಿಶ್ಲೇಷಣೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಪ್ರತಿ ಅಧ್ಯಾಯದ ಮೇಲೆ ಯೂಟ್ಯೂಬ್ QR ಕೋಡ್ಗಳನ್ನು ಹೊಂದಿರತಕ್ಕಂಥ ಕರ್ನಾಟಕದ ಮೊಟ್ಟ ಮೊದಲ ಮ್ಯಾಥ್ಸ್ ಪುಸ್ತಕ ಈಗಾಗಲೇ ಮಾರುಕಟ್ಟೆಗೆ ಇನ್ನೂ ಬಂದಿಲ್ಲ. ಪರೀಕ್ಷೆ ಇದು ಪ್ರಿಂಟಿಂಗ್ ಸಿದ್ಧತೆಯಲ್ಲಿದೆ. ಸೊ ಕ್ರಿಯೇಟಿವ್ ಮೆಂಟಲಿಟಿ ಪುಸ್ತಕ ಈಗಾಗಲೇ ಮಾರುಕಟ್ಟೆಯಲ್ಲಿ ಬಂದಿದ್ದು ರಾಜ್ಯಾದ್ಯಂತ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಇದು ಸಿಗ್ತಾ ಇದೆ. ಆದ್ಮೇಲೆ ನಾನು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರದ ಗೌರವ ನಿರ್ದೇಶಕ. ನಮ್ಮಲ್ಲಿ ಬ್ಯಾಂಕ್, PO ಕ್ಲರ್ಕ್, SSC, ರೈಲ್ವೆ, PGCET ಪರೀಕ್ಷೆಗಳು ಮತ್ತು ನೆಟ್, ಸ್ಲೆಟ್ ಮತ್ತು NTSC, LIC ಮುಂತಾದ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ನೇಮಕಾತಿ ತರಬೇತಿಯನ್ನು ನೀಡತಕ್ಕಂಥ ರಾಜ್ಯದ ಏಕೈಕ ಸಂಸ್ಥೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಜೊತೆಗೆ ಪೊಲೀಸ್, PSI, ರೈಲ್ವೆ, SSC ನೇಮಕಾತಿಗೆ ಸಂಬಂಧಪಟ್ಟಾಗೆ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 3 days ಕೋರ್ಸ್ ಇರುತ್ತೆ, 15 days ಕೋರ್ಸ್ ಇರುತ್ತೆ. 3 days ಕೋರ್ಸಲ್ಲಿ ಮುಂಜಾನೆ 7 ರಿಂದ 7 AM ಟು 7 PM ವರೆಗೆ 3 ದಿನದಲ್ಲಿ ಸಂಪೂರ್ಣ ಸಿಲೆಬಸ್ ಅನ್ನು ಮುಗಿಸಲಾಗುತ್ತದೆ. ಇನ್ನೊಂದು 15 days ಕೋರ್ಸ್ ಇರ್ತದೆ. ಡೈಲಿ 6 PM ಟು 9 PM ಇರುತ್ತೆ. ಡೈಲಿ 3 ಗಂಟೆವರೆಗೆ 15 ದಿನಗಳವರೆಗೆ ಈ ಕೋರ್ಸ್ ಇರುತ್ತೆ. ಸೊ ಲಾಕ್ಡೌನ್ ಮುಗಿದ ನಂತರ ಯಥಾ ಪ್ರಕಾರ ಕೋರ್ಸ್ಗಳು ಆರಂಭ ಆಗ್ತದೆ. ಆದ್ಮೇಲೆ ಇಲ್ಲಿ ನೋಡೋಣ ಒಂದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ನೋಡಿ, ರೈಲ್ವೆ ನೇಮಕಾತಿಗೆ 1 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇದು. ನಾವು ಮುಂಬರ್ತಕ್ಕಂಥ ವಿಡಿಯೋದಲ್ಲಿ ಮ್ಯಾಥ್ಸ್ ಮೇಲೆ ಯಾವ ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಮತ್ತು ಅದ್ರ ಮೇಲೆ ಬರ್ತಕ್ಕಂಥ ಅಂಕಗಳೆಷ್ಟು ಅನ್ನೋದನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಈ ಒಂದು ಅಧ್ಯಾಯದ ಮೇಲೆ 1 ರಿಂದ 2 ಕ್ವಶನ್ಗಳು ಬರುವಂತ ಚಾನ್ಸ್ ಇರ್ತದೆ. ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ಶಾಲೆಗೆ 9 ಗಂಟೆಗೆ 9 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿ ಮರಳಿ ಮನೆಗೆ ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ಹಿಂತಿರುಗುವನು. ಹಾಗಾದ್ರೆ ಆತನ ಸರಾಸರಿ ವೇಗವೆಷ್ಟು? ಸೊ ಇಲ್ಲಿ ನಾವು ಒಂದು ಹೋಗಿದ್ದಿದೆ, ಇನ್ನೊಂದು ಬಂದಿರೋದಿದೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿ, ಇಲ್ಲಿ ಮನೆ ಇದೆ, ನೆಕ್ಸ್ಟ್ ಇಲ್ಲಿ ಶಾಲೆ ಇದೆ. ಇಲ್ಲಿ ಎರಡರ ನಡುವಿನ ಅಂತರ, ಹೋಗುವ ಅಂತರ ಮತ್ತು ಬರೋ ಅಂತರ ಎರಡೂ ಒಂದೇ ಆಗಿರೋದ್ರಿಂದ ಇಲ್ಲಿ ನಾವೇನ್ ಮಾಡಬೇಕು, ಆತ ಹೋಗಿದ್ದು ಒಂದು ಮತ್ತು ಆಮೇಲೆ ರಿಟರ್ನ್ ಬಂದಿರೋದೊಂದು ಫಾರ್ಮುಲಾ ಬರ್ತದೆ. 2xy ಡಿವೈಡೆಡ್ ಬೈ x ಪ್ಲಸ್ y. ಈ ಒಂದು ಫಾರ್ಮುಲಾನ ಯೂಸ್ ಮಾಡಿದ್ರೆ 2 ಇಂಟು x ಅಂತಂದ್ರೆ 9 ಇಂಟು 6, 9 ಕಿಲೋಮೀಟರ್ ವೇಗದಲ್ಲಿ ಹೋಗೋದು, 6 ಕಿಲೋಮೀಟರ್ ವೇಗದಲ್ಲಿ ಬರೋದು. ಅದೇ ತರ ಫಾರ್ಮುಲಾ x ಪ್ಲಸ್ y, ಸೊ 9 ಪ್ಲಸ್ 6. ಇದನ್ನು ನೋಡೋದಾದ್ರೆ 2 ಇಂಟು 9 ಇಂಟು 6 ಡಿವೈಡೆಡ್ ಬೈ 15. 3 5 3 3 ಸೊ 2 ಇಂಟು 3 6, 6 ಇಂಟು 6 36. 36 ಬೈ 5 ಆಗುತ್ತೆ. 36 ಬೈ 5 ಆದಾಗ ಸೊ ನಾವು 5 ಇಂದ ಡಿವಿಸಿಬಲ್ ಮಾಡಿದ್ರೆ 5 7 35, ಮುಂದೆ 1 ಉಳಿತು 0, 5 2 10 ಅಂದ್ರೆ 7.2 ಕಿಲೋಮೀಟರ್. 7.2 ಕಿಲೋಮೀಟರ್ ಹೇಳ್ತಕ್ಕಂಥ ಒಂದು ಆಪ್ಷನ್ ಯಾವ್ದಿದೆ ಅಂತಂದ್ರೆ, ಸೊ ಆಪ್ಷನ್ ಡಿ ಇದೆ,
7.25 ಅಂತ ಕೊಟ್ಟಿದ್ದಾರೆ. 7.2 ಕಿಲೋಮೀಟರ್ ನಿಯರೆಸ್ಟ್ ಆನ್ಸರ್. ಸೊ ಈ ತರ ನೀವು ಒಂದು ಹೋಗೋದು ಮತ್ತು ಒಂದು ಬರೋದಾದ್ರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ. ಇದು ರೈಲ್ವೆ 2018ರ ನೇಮಕಾತಿಯಲ್ಲಿ ಇದೇ ಮಾದರಿಯ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ದೂರವನ್ನ ಗಂಟೆಗೆ 24 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುವನು. ಒಂದು ದೂರವನ್ನು ಕ್ರಮಿಸಲಿಕ್ಕೆ ಆತನಿಗೆ ಎ ದಿಂದ ಬಿ ಅನ್ನೋ ಸ್ಥಳವನ್ನು ತಲುಪಲಿಕ್ಕೆ 24 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುವನು. ಮರಳಿ 36 ಕಿಲೋಮೀಟರ್ ವೇಗದಲ್ಲಿ ಹಿಂತಿರುಗುವನು. ರಿಟರ್ನ್ 36 ಕಿಲೋಮೀಟರ್ ವೇಗದಲ್ಲಿ ಹಿಂತಿರುಗುವನು. ಹಾಗಾದ್ರೆ ಆತನ ಸರಾಸರಿ ವೇಗವೆಷ್ಟು? ಸೇಮ್ ಇದೇ ತರ ಕ್ವಶನ್ ಇದೆ. 2 ಇಂಟು x ಇಂಟು y ಡಿವೈಡೆಡ್ ಬೈ x ಪ್ಲಸ್ 5 ಅಂದ್ರೆ 2 ಇಂಟು 24 ಇಂಟು 36 ಡಿವೈಡೆಡ್ ಬೈ 24 ಪ್ಲಸ್ 36 6 ಡೈರೆಕ್ಟ್ ಬರೆದು ಬಿಡೋಣ. ಸೊ ಇಲ್ಲಿ ನಾವು ಭಾಗ ಮಾಡೋದಾದ್ರೆ 6 10s 6 6. ನೆಕ್ಸ್ಟ್ ನಾವು ಮತ್ತೆ ಇಲ್ಲಿ ಭಾಗ ಮಾಡಬಹುದು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಇಂಟು ಮಾಡಬಹುದು. 2 5s 10, ದೆನ್ 2 12s 2 12s 24, 24 6 144 ಆಗುತ್ತೆ. 144 ಡಿವೈಡೆಡ್ ಬೈ 5 ಕಿಲೋಮೀಟರ್ ಪರ್ ಅವರ್ ಅಂದ್ರೂ ಅಷ್ಟೇ. ಇನ್ನು ಎಕ್ಸಾಕ್ಟ್ ಆಗಿ ನೀವು ಇದನ್ನ ಡಿವಿಜಿಬಲ್ ಮಾಡಿದ್ರೆ 5 1s 5 2s 5 8s 40 ಪಾಯಿಂಟ್, ಮತ್ತೆ 4 ಉಳಿತು. 5 8s 40, ದೆನ್ 28.8 ಕಿಲೋಮೀಟರ್. ಸರಾಸರಿ ವೇಗ 28.8 ಕಿಲೋಮೀಟರ್. ಸೊ ಸೇಮ್ ಕ್ವಶನ್ ಇದೆ, ಸೇಮ್ ಫಾರ್ಮುಲಾನ ನಾವಿಲ್ಲಿ ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಒಬ್ಬ ವ್ಯಕ್ತಿ ಪ್ರತಿದಿನ ಚಲಿಸುವ ವೇಗದ 3/4 ವೇಗದಲ್ಲಿ ಕ್ರಮಿಸಿದರೆ, ದಿನಾಲೂ ಆತ ಎಷ್ಟು ಚಲಿಸ್ತಿರ್ತಾನೆ ಅದರ 3/4 ವೇಗದಲ್ಲಿ ಕ್ರಮಿಸಿದರೆ 20 ನಿಮಿಷ ತಡವಾಗಿ ಕಚೇರಿಯನ್ನು ತಲುಪಿದ. ಹಾಗಾದ್ರೆ ಪ್ರತಿದಿನವನ್ನು ಕಚೇರಿ ತಲುಪಲು ತೆಗೆದುಕೊಳ್ಳುವ ಸಮಯವೆಷ್ಟು? ಹಾಗಾದ್ರೆ ದಿನಂಪ್ರತಿ ಆತ ಕಚೇರಿಗೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ಅನ್ನ ತೆಗೆದುಕೊಳ್ತಾನೆ? ಸೊ ನಾವು ನೋಡೋದಾದ್ರೆ ಒಬ್ಬ ವ್ಯಕ್ತಿ ಪ್ರತಿದಿನ ಚಲಿಸುವ ವೇಗದ ಎಷ್ಟು ಚಲಿಸ್ತಾನೆ ಗೊತ್ತಿಲ್ಲ, ಅದರ 3/4 ದಷ್ಟು ವೇಗದಲ್ಲಿ ಇವತ್ತು ಆತ ಕ್ರಮಿಸಿದ. ಬಟ್ ಇವತ್ತು ಆತ ಕ್ರಮಿಸಿದ ವೇಗದಲ್ಲಿ ಹೋದ್ರೆ 20 ನಿಮಿಷ ತಡವಾಗಿ ಕಚೇರಿಯನ್ನು ತಲುಪ್ತಾನೆ. ಅಂದ್ರೆ ಫಾರ್ ಎಕ್ಸಾಂಪಲ್ 3/4 ಅಂದ್ರೆ ಎಷ್ಟಾಯ್ತು ರೀ? 12ನೇ ಭಾಗ, 75% ವೇಗದಲ್ಲಿ ಆತ ಕ್ರಮಿಸ್ತಾನೆ. ಒಂದು ನಿಮಿಷ. ಚಲಿಸುವ 75% ವೇಗದಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ದಿನ ಆತ 10 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದ್ದ ಅಂದ್ರೆ ಇವತ್ತು ಆತ ಚಲಿಸಿದ ವೇಗ ಎಷ್ಟು? 7.5 ಕಿಲೋಮೀಟರ್ ಅಂತ ತಿಳ್ಕೊಳ್ಳೋಣ. ಸೊ ಹಂಗಂದ್ರೆ ಈ ವೇಗದಲ್ಲಿ ಕ್ರಮಿಸಿದ್ರೆ 20 ನಿಮಿಷ ತಡವಾಗಿ ಕಚೇರಿ ತಲುಪ್ತಾನೆ. ಹಾಗಾದ್ರೆ ದಿನಂಪ್ರತಿ ಆತ ಕಚೇರಿಗೆ ಹೋಗಲು ತೆಗೆದುಕೊಳ್ಳುವ ಸಮಯವೆಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಫಾರ್ಮುಲಾ ಹಾಕೋಣ. ಆತ ದಿನಂಪ್ರತಿ ಹೋಗುವ ಸಮಯಕ್ಕಿಂತ ಈ ದಿನ 3/4 ವೇಗದಲ್ಲಿ ಚಲಿಸಿದಾನೆ ಅಂದ್ರೆ ಡಿಫರೆನ್ಸ್ ಎಷ್ಟು ಬಂದಿದೆ? 20 ಮಿನಿಟ್ಸ್ ಬಂದಿದೆ. ಸೊ ಹಾಗಾಗಿ ದಿನಂಪ್ರತಿ ಆತ ಚಲಿಸುವಂತ ವೇಗ x ಇಂಟು 20 ಅಂದ್ರೆ ಏನ್ ಮಾಡೋಣ? ಫಾರ್ಮುಲಾ ಹಾಕೋಣ. x ಇಂಟು t ಡಿವೈಡೆಡ್ ಬೈ y ಮೈನಸ್ x. y ಮೈನಸ್ x ಹಾಕೋಣ. x ಇಂಟು t ಅಂದ್ರೆ ಎಷ್ಟಾಯ್ತು? x ಇಂಟು 20, ದೆನ್ y ಮೈನಸ್ x. ಡಿಫ್ರೆನ್ಸ್ ಏನಿದೆ? 20 ಮಿನಿಟ್ಸ್ ಡಿಫ್ರೆನ್ಸ್ ಇದೆ. ಸೊ ಹಂಗಂದ್ರೆ x ಬೈ y ಅಂದ್ರೆ 3/4 ಇಂಟು 20 ಡಿವೈಡೆಡ್ ಬೈ, ಇಲ್ಲಿ x ಅಂದ್ರೆ ಏನಿದೆ? -3 ಇದೆ. ಸೊ 3ಗೆ 3 ಕ್ಯಾನ್ಸಲ್ ಆಯ್ತು. ಸಾರಿ 4 - 3 ಎಷ್ಟಾಯ್ತು? 1 ಆಯ್ತು. ಸೊ ಇದು
60 ಆಯಿತು. ಅಂದರೆ ಆತ ಪ್ರತಿದಿನ ಕಚೇರಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟಾಯಿತು? 60 ಮಿನಿಟ್ಸ್. ಸೊ ಈ ಥರ ಮಾಡ್ಬೋದು. ಅಂದರೆ ಈ ಫಾರ್ಮುಲಾನ ನೆನಪಿಟ್ಟುಕೊಂಡಿರಬೇಕು. ಆತ ಪ್ರತಿದಿನ ಚಲಿಸುವ ಸಮಯಕ್ಕಿಂತ 20 ನಿಮಿಷ ತಡವಾಗಿ ಹೋಗ್ತಾನೆ ಅಂತ ಹೇಳಿದ್ದಾರೆ ಇಲ್ಲಿ. ಯಾಕಂದರೆ ಆತ ದಿನಂಪ್ರತಿಗಿಂತ ಕಡಿಮೆ ವೇಗದಲ್ಲಿ ಹೋಗ್ತಾ ಇದ್ದಾನೆ. ಒಂದು ವೇಳೆ ದಿನಂಪ್ರತಿಗಿಂತ ಹೆಚ್ಚು ವೇಗದಲ್ಲಿ ಹೋಗಿದ್ರೆ ಸೊ ಒಂದು 10-20 ನಿಮಿಷ ಮೊದಲು ಹೋಗಿ ತಲುಪಬಹುದಾಗಿತ್ತು. ಸೊ ಇದೇ ಫಾರ್ಮುಲಾನ ನೀವು ಇಲ್ಲಿ ಯೂಸ್ ಮಾಡಿ ಇದಕ್ಕೆ ಆನ್ಸರ್ ಮಾಡಬೇಕಾಗ್ತದೆ. ಸೊ ಫಾರ್ಮುಲಾ ಏನಿದೆ? x ಇಂಟು ಟಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ. ಇದೊಂದು ಮಾಡೆಲ್ ಅನ್ನ ನೀವು ತಿಳ್ಕೊಂಡಿರ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಹೇಶನು ತನ್ನ ಮನೆಯಿಂದ ಕಚೇರಿಗೆ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿದರೆ 2 ಗಂಟೆ ತಡವಾಗಿ ತಲುಪುತ್ತಾನೆ. ಪರ್ ಅವರ್ ಸ್ಪೀಡ್ ಏನಿದೆ? ಒಂದು 20 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಕ್ರಮಿಸಿದರೆ 20 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಕ್ರಮಿಸಿದರೆ ಆತ 2 ಗಂಟೆ ತಡವಾಗಿ ತನ್ನ ಕಚೇರಿಯನ್ನು ತಲುಪ್ತಾನೆ ಮನೆಯಿಂದ. ನೋಡೋಣ, ಈಗ ಇಲ್ಲಿ ಮನೆ ಇದೆ ಒಂದು, ಸೊ ಇಲ್ಲಿ ಒಂದು ಕಚೇರಿ ಇದೆ, ಹೌದಾ? ಈತ 20 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಕ್ರಮಿಸಿದರೆ ಇಲ್ಲಿ ವ್ಯತ್ಯಾಸ ಎಷ್ಟು ಬರ್ತದೆ? 2 ಅವರ್ಸ್ ಬರ್ತದೆ. ಅದೇ ಒಂದು ವೇಳೆ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿದ ಅಂದರೆ 50 ಕಿಲೋಮೀಟರ್ ಪರ್ ಅವರ್. 20 ಕಿಲೋಮೀಟರ್ ಪರ್ ಅವರ್ ಹೋದರೆ 2 ಗಂಟೆ ಲೇಟ್ ಆಗ್ತದೆ. 50 ಕಿಲೋಮೀಟರ್ ಪರ್ ಅವರ್ ಹೋದರೆ 1 ಗಂಟೆ ಮೊದಲು ತಲುಪುತ್ತಾನೆ. 1 ಗಂಟೆ ಮೊದಲು ತಲುಪುತ್ತಾನೆ. ಹಾಗಾದರೆ ಮನೆಯಿಂದ ಕಚೇರಿಗೆ ಇರುವ ದೂರವೆಷ್ಟು? ಸೇಮ್ ಈಗ ನಾವು ಮಾಡಿದೀವಲ್ಲ ಅದೇ ಫಾರ್ಮುಲಾನ ಯೂಸ್ ಮಾಡೋದು. ಸೊ ಇಲ್ಲಿ ಒಂದೇ ವೇಗವನ್ನು ಕೊಟ್ಟಿದ್ರು, ಇದ್ರ ಜೊತೆ ಇನ್ನೊಂದು ವೇಗವನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ನೀವು ಇಲ್ಲಿ ಏನು ಮಾಡ್ಬೋದು? XY ಇಂಟು ಬ್ರಕೆಟ್ T1 ಪ್ಲಸ್ T2 ಡಿವೈಡೆಡ್, ಇವೆಲ್ಲ ಶಾರ್ಟ್ಕಟ್ ಮೆಥಡ್, ಇದು y ಬೈ ಎಕ್ಸ್. ಸೊ ಇಲ್ಲಿ XY ಅಂತಂದ್ರೆ 20, ಎಕ್ಸ್ ಅಂದರೆ ಒಂದು ಹೋಗೋದು ವೇಗ, ಇಂಟು ಇನ್ನೊಂದು 50 ಇಂಟು ಬ್ರಕೆಟ್ ಒಂದು ವ್ಯತ್ಯಾಸ ಏನಿದೆ 2 ಗಂಟೆ ತಡ ಆಗ್ತದೆ, ಇನ್ನೊಂದು 50 ಕಿಲೋಮೀಟರ್ ವೇಗದಲ್ಲಿ ಹೋದರೆ 1 ಗಂಟೆ ಮೊದಲು ಹೋಗ್ತಾನೆ. ಸೊ ಡಿವೈಡೆಡ್ ಬೈ 50 ಮೈನಸ್ 20. ಸೊ ಇಲ್ಲಿ ನಾವು ಇದನ್ನು ನೋಡೋಣ. $30 ಆಯಿತು. ಸೊ 20 ಇಂಟು 50 ಇಂಟು 2 ಇಂಟು 1. ಸೊ 0 ಕ್ಯಾನ್ಸಲ್ ಮಾಡಿ. ಸೊ ಎಷ್ಟಾಯಿತು? 22 20 ಇಂಟು 50 ಇಂಟು 2 ಇಂಟು 1. ಸೊ 50 ಮೈನಸ್ 20 30. ಸೊ ಇದು 0 ಇದು 0 ಹೋದರೆ ಸೊ 50 ಇಂಟು 2 100, 100 ಇಂಟು 2 200, 200 ಇಂಟು 1 200. ಸೊ ಫೈನಲ್ ಆನ್ಸರ್ ನಮ್ಮದು 200 ಬೈ 3 ಆಗುತ್ತೆ. ಸೊ 3 1 6 18 2 ಉಳಿತು, ಮತ್ತೆ 3 6 18 66, ಮತ್ತೆ 0 ಉಳಿತು, ಮತ್ತೆ 3 6 18 66 ಬೈ 6 ಕಿಲೋಮೀಟರ್. 66 ಬೈ 6 ಕಿಲೋಮೀಟರ್ ಅಂತಂದ್ರೆ ನಿಯರೆಸ್ಟ್ ಆನ್ಸರ್ ಯಾವುದಿದೆ? ಸೊ ಇಲ್ಲಿ ರಾಂಗ್ ಆಯಿತು. ಆಪ್ಷನ್ ಇದಕ್ಕೆ ನನ್ ಅಂತ ಕೊಡೋಣ. ಆಪ್ಷನ್ ರಾಂಗ್ ಇದಾವೆ, ನನ್ ಆಫ್ ದೀಸ್ ಅಂತ ಕೊಡೋಣ, ಸರಿನಾ? ಸೊ ಇದನ್ನು ಮಾಡ್ಬೋದು. ಇನ್ನೊಂದು ಡಿಫ್ರೆಂಟ್ ಮೆಥಡ್ ಅಲ್ಲಿ ನಾವು ಇದನ್ನ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ನೆಕ್ಸ್ಟ್, ಒಬ್ಬ ವ್ಯಕ್ತಿ ಗಂಟೆಗೆ 40 ಕಿಲೋಮೀಟರ್ ವೇಗದಂತೆ 4 ಗಂಟೆ ಕಾಲ ಮತ್ತು 60 ಕಿಲೋಮೀಟರ್ ವೇಗದಂತೆ 6 ಗಂಟೆಗಳ ಕಾಲ ಕ್ರಮಿಸಿದರೆ
ಅವನು ಒಟ್ಟು ಪ್ರಯಾಣದ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದೀವಿ. ಆತ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಎ ಬಿಂದು ಬಿ ಬಿಂದುವಿಗೆ ಹೋಗಿ ತಲುಪಬೇಕಾಗಿದೆ. ಬಟ್ ಆತ 4 ಗಂಟೆಯವರೆಗೆ 4 ಅವರ್ಸ್ವರೆಗೆ ಆತ ಎಷ್ಟು ಸ್ಪೀಡಲ್ಲಿದ್ದಾನೆ? 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಇದ್ದಾನೆ. ದೆನ್ 6 ಗಂಟೆ ಪ್ರಯಾಣ ಏನಾಗಿದೆ? 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸಿದ್ದಾನೆ. ಹಾಗಾದರೆ ಆತ ಒಟ್ಟು ಪ್ರಯಾಣದ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ. ಒಟ್ಟು ಪ್ರಯಾಣದ ಸರಾಸರಿ ವೇಗವನ್ನು ನಾವು ಕಂಡುಹಿಡಿಯೋದಾದರೆ ಟೋಟಲ್ ಆತ 4 ಗಂಟೆಯಲ್ಲಿ ಚಲಿಸಿದ ವೇಗ ಎಷ್ಟು? 40 × 4 160 ಪ್ಲಸ್ 60 × 6 360. ಟೋಟಲ್ ಆತ ಚಲಿಸಿರ್ತಕ್ಕಂಥ ವೇಗ 520. ಸೊ 520, ಬಟ್ ಸಮಯದ ವ್ಯತ್ಯಾಸ ಏನಾಗಿದೆ? 6 + 10 4 ಇದೆ. ಅಂದರೆ ಆತ ಒಟ್ಟು ಸಮಯದ ವ್ಯತ್ಯಾಸ ಇಲ್ಲಿ ನೋಡೋದಾದ್ರೆ 10 ಅಂದರೆ ಡಿವೈಡೆಡ್ ಬೈ, ಸೊ ಇದೇನಾಗುತ್ತೆ? 52 ಕಿಲೋಮೀಟರ್. ಸೊ ಇಷ್ಟು ನಾವಿಲ್ಲಿ ಸಾಲ್ವ್ ಮಾಡ್ಬೋದು. ಅಂದರೆ ಒಟ್ಟು ದೂರ ಡಿವೈಡೆಡ್ ಬೈ x + y, ಅಂದರೆ ಸಮಯದ ವ್ಯತ್ಯಾಸ, ತೆಗೆದುಕೊಂಡ ಸಮಯ ಅಂದರೆ x ಮತ್ತು y ಮಾಡೋ ಬದಲಾಗಿ t1 + t2 ಮಾಡೋದು. ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಬೋದು ನೀವು. ಒಟ್ಟು ದೂರ ಎಷ್ಟಿದೆ? 40 ಕಿಲೋಮೀಟರ್ × 4 ಅಂದರೆ 160. ದೆನ್ 60 ಕಿಲೋಮೀಟರ್ ಇನ್ 6 ಅವರ್ಸ್ ಅಂದರೆ 360. ಟೋಟಲ್ ಇಲ್ಲಿ t1 + t2 ಎಷ್ಟಾಯಿತು? 10 ಆಯಿತು. ಸೊ 520 ಡಿವೈಡೆಡ್ ಬೈ 10 52 ಕಿಲೋಮೀಟರ್ಸ್. ಸರಾಸರಿ ಅಂದರೆ ಒಟ್ಟು ಎರಡು ಅವರ ವೇಗಗಳನ್ನು ಕೊಟ್ಟಿದ್ದಾರೆ, ಪ್ರತ್ಯೇಕ ವೇಗಗಳನ್ನು. ಸೊ ಹಾಗಾಗಿ ನಾವು ಡಿವೈಡೆಡ್ ಬೈ t1 ಟೈಮ್ ಡಿಸ್ಟೆನ್ಸ್, ಮೊದಲು 4 ಅವರ್ಸ್ ಟೈಮ್ ಇದೆ, ಸೆಕೆಂಡ್ ಟೈಮ್ 6 ಅವರ್ಸ್ ಟೈಮ್ ಇದೆ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ನೀವು ಸಾಲ್ವ್ ಮಾಡಬಹುದು. ನೆಕ್ಸ್ಟ್, ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ರೈಲು ನಿಲ್ದಾಣಕ್ಕೆ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿದರೆ ರೈಲನ್ನು 5 ನಿಮಿಷ ಅಂತರದಲ್ಲಿ ತಪ್ಪಿಸಿಕೊಳ್ಳುತ್ತಾನೆ. ಆತನ ವೇಗ ಸ್ವಲ್ಪ ನೋಡಿ, ಕ್ವಶನ್ ಡಿಫ್ರೆಂಟ್ ಕ್ವಶನ್ ಇದೆ ಇದು. ಇಲ್ಲಿ ಆತನ ಮನೆ ಇದೆ, ಎಲ್ಲ ಒಂದು ಮಾಡಲ್ ಒಂದೊಂದು ಕ್ವಶನ್ ಅನ್ನು ನಾನು ಇಲ್ಲಿ ಹಾಕಿದ್ದೀನಿ. ಸೊ ಇದರ ಮೇಲೆ ನೀವು ಎಕ್ಸಾಂಪಲ್ ಅನ್ನ ಚೆಕ್ ಮಾಡಬಹುದು. ರೈಲು ನಿಲ್ದಾಣ. ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ರೈಲು ನಿಲ್ದಾಣಕ್ಕೆ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿದರೆ 10 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋದರೆ 5 ನಿಮಿಷ ಒಳಗ ರೈಲು ತಪ್ತದೆ. ಅದೇ ಆತ 15 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋದರೆ, 5 ಕಿಲೋಮೀಟರ್ ಎಕ್ಸ್ಟ್ರಾ ಸ್ಪೀಡಲ್ಲಿ ಹೋದರೆ 7 ನಿಮಿಷ ಮೊದಲೇ ರೈಲು ನಿಲ್ದಾಣವನ್ನು ತಲುಪ್ತಾನೆ. ಹಾಗಾದರೆ ಆತನ ಮನೆಯಿಂದ ರೈಲು ನಿಲ್ದಾಣಕ್ಕೆ ಇರತಕ್ಕಂಥ ದೂರವೆಷ್ಟು? ಸೊ ಇಲ್ಲಿ ಏನು ಮಾಡ್ಬೇಕು ನೀವು? t1 ಬೈ ಇಲ್ಲಿ x × y ಡಿವೈಡೆಡ್ ಬೈ y ಮೈನಸ್ x. ಇಲ್ಲಿ ಸಮಯದ ವ್ಯತ್ಯಾಸ ಏನಿದೆ? ಸಮಯಗಳ ಅಂತರ ಪ್ಲಸ್ 60, ಯಾಕಂದ್ರೆ ನಿಮಿಷಗಳಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲ ನೋಡೋದಾದ್ರೆ 10 × 15 ಡಿವೈಡೆಡ್ ಬೈ 15 ಮೈನಸ್ 10 ಇಂಟು ಬ್ರಾಕೆಟ್ 5 + 7 ಡಿವೈಡೆಡ್ ಬೈ 60. ಅಂದರೆ 5 ನಿಮಿಷ ಲೇಟ್ ಆಗ್ತದೆ, 7 ನಿಮಿಷ ಮೊದಲು ಹೋಗ್ತಾನೆ. ಸೊ ಇಲ್ಲ ನೋಡೋದಾದ್ರೆ 10 × 15 × 12 divided by
5 into 60. 15 1 जा 15 4 जा 5 1 जा 5 2 जा. ಸೊ ಎಷ್ಟಾಯ್ತು ಇದು 24 by 4. 4 1 जा 4 6 जा ಎಷ್ಟಾಯ್ತು ಇದು 6 ಕಿಲೋಮೀಟರ್. ಆತ ಮನೆಯಿಂದ ರೈಲು ನಿಲ್ದಾಣಕ್ಕೆ ಇರತಕ್ಕಂಥ ದೂರ ಎಷ್ಟಿದೆ 6 ಕಿಲೋಮೀಟರ್ ಇದೆ. ಇಲ್ಲಿ ಆಪ್ಷನ್ ಅಲ್ಲಿ ಯಾವುದು ಕೊಟ್ಟಿಲ್ಲ ನಾವು, ಸಾರಿ. ಸೊ ಆಪ್ಷನ್ ಏನಾಗಿರಲಿ 6 ಕಿಲೋಮೀಟರ್ ಆಗಿರಲಿ. ಇಲ್ಲಿ ನಾನು 5 ಬರೆದಿದ್ದೀನಿ 6 ಬರೋ ಬದಲಾಗಿ. ಸೊ ಆಪ್ಷನ್ 5 ಇದೆ, ಅದು 6 ಆಗಬೇಕು. 6 ಕಿಲೋಮೀಟರ್. ಅರ್ಥ ಆಯ್ತಲ್ಲ? ಇದೊಂದು ಮಾಡೆಲ್ ಬರ್ಕೊಡ್ರಿ, ಇದು ಫಾರ್ಮುಲಾ ಬರ್ಕೊಡ್ರಿ. ಯಾಕಂದ್ರೆ ಪ್ರತಿ ಮಾಡೆಲ್ ಮೇಲೆ ನಾನು ಒಂದೊಂದು ಕ್ವಶನ್ ಅನ್ನು ಹಾಕಿನಿ. ಸೊ ಇವಿಷ್ಟು ಮಾಡೆಲ್ ಮಾಡಿದ್ರೆ ನೀವು ರೈಲ್ವೆ ಎಕ್ಸಾಮ್ ಅಲ್ಲಿ ಟೈಮ್ ಅಂಡ್ ಡಿಸ್ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಶ್ನೆಯನ್ನು ಬಿಡಿಸಬಹುದು. ಇದು ಪೊಲೀಸ್ ನೇಮಕಾತಿ ಆಗಿರ್ಬೋದು, PSI ನೇಮಕಾತಿ ಆಗಿರ್ಬೋದು, ಮತ್ತು PDO ನೇಮಕಾತಿ ಆಗಿರ್ಬೋದು, ಅಥವಾ KS ನೇಮಕಾತಿಗಾದ್ರೂ ಆಗಿರ್ಬೋದು, ಅಥವಾ SSC ಎಕ್ಸಾಮ್ಗೆ ನೀವು ಬರಿತಾ ಇದ್ರಿ ಅಂತಂದ್ರು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಇದಾಗಿದೆ. ಇವೆಲ್ಲ ಡಿಫ್ರೆಂಟ್ ಮಾಡೆಲ್ಗಳನ್ನ ನಾನು ಇಲ್ಲಿ ಚರ್ಚೆ ಮಾಡಿದ್ದೀನಿ. ಇದರ ಒಂದು ಪ್ರಾಕ್ಟೀಸ್ ಅನ್ನ ನೀವು ಹೆಚ್ಚು ಮಾಡಬೇಕಾಗ್ತದೆ. ಮತ್ತು ನಾನು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಎಲ್ಲ ಪ್ರೀವಿಯಸ್ ಇಯರ್ ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ ಅಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದೀನಿ. ಒಬ್ಬ ಹುಡುಗ ಮನೆಯಿಂದ ಶಾಲೆಗೆ 3 ಕಿಲೋಮೀಟರ್ ವೇಗದಲ್ಲಿ ಹೋಗುವನು. ಮನೆಯಿಂದ ಶಾಲೆಗೆ 3 ಕಿಲೋಮೀಟರ್ ವೇಗದಲ್ಲಿ ಹೋಗುವನು ಮತ್ತು ಶಾಲೆಯಿಂದ ಮನೆಗೆ 2 ಕಿಲೋಮೀಟರ್ ವೇಗದಲ್ಲಿ ಹಿಂತಿರುಗುವನು. ನೋಡ್ರಿ, ಇಲ್ಲಿ ನೋಡೋಣ. ಇಲ್ಲಿ ಮನೆ ಇದೆ ಒಂದು, ಹೌದಾ? ಈ ಕಡೆ ಒಂದು ಶಾಲೆ ಇದೆ. ಮನೆಯಿಂದ ಶಾಲೆಗೆ ಹೋಗ್ಬೇಕಾದ್ರೆ ವೇಗ ಎಷ್ಟಿದೆ ಅಂದ್ರು 3 ಕಿಲೋಮೀಟರ್ ಪರ್ ಅವರ್ ಇದೆ. ಶಾಲೆಯಿಂದ ಮನೆಗೆ ಬರಬೇಕಾದ್ರೆ 2 ಕಿಲೋಮೀಟರ್ ಪರ್ ಅವರ್. ಯಾಕಂದ್ರೆ ಹೈರಾಣ ಆಗಿರ್ತಾನ, ರಿಟರ್ನ್ ಬರುವಾಗ ನಿಧಾನವಾಗಿ ಬರ್ತಾನ, ಶಾಲೆಗೆ ಹೋಗುವಾಗ ವೇಗವಾಗಿ ಹೋಗಿರ್ತಾನೆ. ಒಟ್ಟು ಅವನು ಪ್ರಯಾಣಕ್ಕೆ ತೆಗೆದುಕೊಂಡ ಅವಧಿ, ಆತ ಪ್ರಯಾಣಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಅವಧಿ 5 ಗಂಟೆ ಇದೆ. ಇವೆರಡೂ ಟೈಮ್ ಎಷ್ಟಿದೆ? ಒಂದು 5 ಅವರ್ಸ್ ಇದೆ. ಹಾಗಾದ್ರೆ ಮನೆ ಮತ್ತು ಶಾಲೆ ನಡುವಿನ ಅಂತರವೆಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಫಾರ್ಮುಲಾ ಹಾಕ್ಬೋದು. ತೆಗೆದುಕೊಂಡಿರ್ತಕ್ಕಂಥ ಸಮಯ ಎಷ್ಟಿದೆ? 5 ಗಂಟೆ ಇದೆ. ಇಂಟು ಮತ್ತೇನು ಕೊಟ್ಟಿದ್ದಾರೆ? ಸ್ಪೀಡ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ S1 ಇಂಟು S2. S ಮೀನ್ಸ್ ಸ್ಪೀಡ್, ವೇಗ, ಡಿವೈಡೆಡ್ ಬೈ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ S1 ಪ್ಲಸ್ S2. ಇದೇ ಫಾರ್ಮುಲಾನ ಫಿಲ್ಅಪ್ ಮಾಡೋಣ. ಸೊ ಒಟ್ಟು ತೆಗೆದುಕೊಂಡ ಸಮಯ ಎಷ್ಟಿದೆ? 5 ಇದೆ, 5 ಅವರ್ಸ್ ಇದೆ. S1 ಸ್ಪೀಡ್ ಎಷ್ಟಿದೆ? 3 ಇದೆ, 3 ಕಿಲೋಮೀಟರ್ ವೇಗದಲ್ಲಿ. S2 ಸ್ಪೀಡ್ ಎಷ್ಟಿದೆ? 2 ಇದೆ. ಸೊ ಡಿಫ್ರೆನ್ಸ್ ನೋಡೋಣ. 3 ಪ್ಲಸ್ 2 ಎಷ್ಟಿದೆ? S1 S2. ಸೊ ನಾವಿಲ್ಲಿ ನೋಡೋದಾದ್ರೆ ಇದು 5 ಆಯಿತು, ಇಲ್ಲಿ 5 ಆಯಿತು, ಇಂಟು 3 ಇಂಟು 2 ಇದೆ. 5 1 ಜಾ 5 1 ಜಾ ಆಯಿತು. 3 ಇಂಟು 2 ಎಷ್ಟಾಯಿತು? 6 ಕಿಲೋಮೀಟರ್. ಅಂದರೆ ಆತ ಪ್ರಯಾಣಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಎರಡೂ ಅವಧಿಯನ್ನು ನೋಡೋದಾದ್ರೆ, ಎರಡೂ ವೇಗಳನ್ನು ನೋಡೋದಾದ್ರೆ, ಶಾಲೆ ಮತ್ತು ಮನೆ ಮಧ್ಯದಲ್ಲಿ ಇರತಕ್ಕಂಥ ಒಟ್ಟು ದೂರ ಎಷ್ಟಿದೆ? 6 ಕಿಲೋಮೀಟರ್ ಇದೆ. ಸೊ ಈ ತರ ನೀವು ಇದೊಂದು ಫಾರ್ಮುಲಾ ಅನ್ನ ಬರ್ಕೊಡ್ರಿ. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನೀವು ಹಳೆ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿದ್ರೆ ಯಾವುದೇ ಒಂದು ಟೈಮ್ ಅಂಡ್ ಡಿಸ್ಟೆನ್ಸ್ ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಬಹುದು. ಒಂದ್ ವೇಳೆ ನಿಮ್ಗೆ ಏನಾದ್ರೂ ಗೊಂದಲ ಉಂಟಾದ್ರೆ ನನ್ನ ವಾಟ್ಸ್ಆಪ್ ನಂಬರ್ಗೆ ನೀವು ಅದನ್ನ ಶೇರ್ ಮಾಡಬಹುದು. ಕೊನೆಗೆ ನಾನು ವಾಟ್ಸ್ಆಪ್ ನಂಬರ್ ಅನ್ನ ಕೊಡ್ತಾ ಇದ್ದೀನಿ, ಸ್ವಲ್ಪ ತಗೋಬಹುದು. ರಾಜೇಶನು ಸ್ವಲ್ಪ ಅಂತರವನ್ನು ರೈಲಿನಲ್ಲಿ ಗಂಟೆಗೆ 25 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸ್ತಾನೆ. ಸ್ವಲ್ಪ ದೂರವನ್ನ 25 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾನೆ. ಅಷ್ಟೇ ದೂರವನ್ನ ನಡ್ಕೊಂತ ಹೋದ್ರೆ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸ್ತಾನೆ. ಸೊ ಇಲ್ಲಿ ಎ ಅನ್ನೋ ಸ್ಥಳದಿಂದ ಆತ ಪ್ರಯಾಣ ಆರಂಭಿಸ್ತಾನೆ. ರೈಲ್ನಲ್ಲಿ ಆತ ಹೋಗಿರ್ತಕ್ಕಂಥದ್ದು ಏನಿದೆ, ರೈಲ್ನಲ್ಲಿ ಪ್ರಯಾಣದ ವೇಗ 25 ಕಿಲೋಮೀಟರ್ ಪರ್ ಅವರ್. ಆಮೇಲೆ ಕಾಲ್ನಡಿಗೆಯಿಂದ ಕಾಲ್ನಡಿಗೆಯಿಂದ 4 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇದ್ದಾನೆ.
ಪೂರ್ತಿ ಪ್ರಯಾಣಕ್ಕೆ ಆತ ತೆಗೆದುಕೊಂಡಿರ್ತಕ್ಕಂಥ ಸಮಯ ಎಷ್ಟಿದೆ? 5 ಗಂಟೆ 48 ನಿಮಿಷ ಇದೆ. ಹಾಗಾದರೆ ಆತ ಕ್ರಮಿಸಿದ ಒಟ್ಟು ದೂರವೆಷ್ಟು ಅಂತ ಇದೆ. ಇಲ್ಲಿ ನೀವು ಫಾರ್ಮುಲಾನ ಯೂಸ್ ಮಾಡಿದರೆ ಇಲ್ಲಿ ಹೋಗಿರ್ತಕ್ಕಂಥದ್ದು ಮೊದಲು ಒಂದಿದೆ, 2 ಪ್ರತ್ಯೇಕ ಸ್ಪೀಡ್ ಇದಾವೆ. ಸೊ 2 ಪ್ರತ್ಯೇಕ ಸ್ಪೀಡ್ ಇದಾವೆ ಅಂತಂದ್ರೆ ಸೊ ನಾವಿಲ್ಲಿ ಏನ್ ಮಾಡ್ಬೋದು, 2t, ಮೊದಲೇನಾಗಿತ್ತು ಒಂದೇ ಟಿ ಇತ್ತು, ಇಲ್ಲಿ 2t ಅನ್ನು ಹಾಕಿದೀವಿ. 2t ಇಂಟು S1 ಇಂಟು S2 divided by S1 ಇಂಟು S1 ಪ್ಲಸ್ S2 S1 ಪ್ಲಸ್ S2. ಈ ಫಾರ್ಮುಲಾನ ನಾವಿಲ್ಲಿ ಯೂಸ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಾವು ನೋಡೋಣ, ಇಲ್ಲಿ ಒಂದೇ ಸಮಯದ ರೀತಿಯಲ್ಲಿ 2 ಪ್ರತ್ಯೇಕವಾಗಿರತಕ್ಕಂಥ ವೇಗಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಟಿ ಅಂತ ಇದೆ. 2 ಇಂಟು ಇಲ್ಲೇನಿದೆ 5 hours 48 minutes ಅಂದ್ರೆ 5 ಇಂಟು 48/60 ಅಂತ ಹಾಕಬೇಕು. ಸೊ 5 1 ಜಾ 5 12 ಜಾ ಸಾರಿ 48 12 ಇಲ್ಲಿ 65 ಇಲ್ಲಿ 25 25 4 29 29/5 ಆಯ್ತು ಇದು. ಸೊ 5.48/60 ನಿಮಿಷ ಇದೆ. ಇಲ್ಲಿ ಭಾಗ ಹೋದ್ರೆ 12 4 ಜಾ 12 5 ಜಾ. ಸೊ ಇದು ಇಲ್ಲೇ 25 ಪ್ಲಸ್ 4 29 25/9 ಇದೆ. ಸೊ 29/5 ಇದೆ. ಸೊ ಈಗ ಇದನ್ನು ನೋಡೋಣ, 29/5 ಇಂಟು S1 25 ಇಂಟು S2 4 hours 4 ಕಿಲೋಮೀಟರ್ ಪರ್ ಅವರ್. ಸೊ ಎರಡು ಆ್ಯಡ್ ಮಾಡೋಣ, S1 S2 25 ಪ್ಲಸ್ 4. ಈ ಕೆಳಗೆ ನಾವು ಬಂದರೆ 2 ಇಂಟು 29/5 ಇಂಟು 25 ಇಂಟು 4. ಫೈನಲಿ ಇಷ್ಟು ನಾವಿಲ್ಲಿ ನೋಡಬಹುದು. ಟೋಟಲಿ 29 ಆಯಿತು. 29 ಅನ್ನು ನಾವು ಮೇಲ್ಗಡೆ ತಗೊಂಡ್ರೆ 40 ಕಿಲೋಮೀಟರ್ ಒಟ್ಟು ಡಿಸ್ಟೆನ್ಸ್ ಏನಾಗಿದೆ, ಇದು ಕ್ಯಾನ್ಸಲ್ ಮಾಡಿದರೆ 40 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಅವನು ಕ್ರಮಿಸಿದ ಒಟ್ಟು ದೂರ 40 ಕಿಲೋಮೀಟರ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಇದೆ ನೋಡಿ, ಬೇರೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಒಬ್ಬ ವ್ಯಕ್ತಿ ತನ್ನ ಪ್ರಯಾಣದ 1/3 ದೂರವನ್ನ ದೂರವನ್ನ 60 ಗಂಟೆ ವೇಗದಲ್ಲಿ, ನಂತರ 1/3 ದೂರವನ್ನ 20 ಗಂಟೆ ವೇಗದಲ್ಲಿ, ಉಳಿದ ಪ್ರಯಾಣವನ್ನ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತಾನೆ. ಹಾಗಾದ್ರೆ ಆತನ ಪ್ರಯಾಣದ ಸರಾಸರಿ ವೇಗವೆಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಇದಕ್ಕೆ ಆನ್ಸರ್ ಮಾಡಬೇಕು ಅಂತಂದ್ರೆ ಇದೊಂದು ಫಾರ್ಮುಲಾ ಹಾಕ್ರಿ. 3 ಕೂಡಿ ಕೆಲಸ ಮಾಡಿದ್ದೆ ಟೈಮ್ ಅಂಡ್ ವರ್ಕ್ ಇದೆಯಲ್ಲ, ಆ ಫಾರ್ಮುಲಾನ ಯೂಸ್ ಮಾಡಬೇಕು. 3ABC ಡಿವೈಡೆಡ್ ಬೈ AB ಪ್ಲಸ್ BC ಪ್ಲಸ್ CA. ಈ ಫಾರ್ಮುಲಾನ ಯೂಸ್ ಮಾಡಬೇಕು. ನೀವು 3 ಸರಾಸರಿ ಕೇಳಿದ್ದಾರೆ ಅಂದ್ರೆ A ಪ್ಲಸ್ B ಪ್ಲಸ್ C ಇಸ್ಕಲ್ ಟು ಎಷ್ಟು, ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನೀವು ಇಲ್ಲಿ ಏನ್ ಮಾಡ್ಬೋದು, ಇದೇ ಫಾರ್ಮುಲಾನ ಯೂಸ್ ಮಾಡಿದ್ರೆ 3 ಇಂಟು 60 ಇಂಟು 30 ಇಂಟು 10, ಇದು 20 ಇದೆ, 20. ಸೊ ಇಲ್ಲಿ ನಾವು ಡಿವೈಡೆಡ್ ಬೈ
3 into 60, 1800 plus 60 into 20, ಆಗ್ಬೇಕಿದು 1200 plus 20 into 10, 200 ಇಷ್ಟಾಗಬೇಕು. ಸೊ ಇಲ್ಲಿ ಟೋಟಲ್ ನೋಡೋಣ ಈಗ. ಸೊ 2000, 3000, 3000, 200. ಫಾರ್ಮುಲಾ ಇದು ಇಲ್ಲಿ ರಾಂಗ್ ಹಾಕಿದ್ದಾರೆ ಇವರು. ನೋಡೋಣ, 3200 ಇಂಟು 3 ಇಂಟು 60 ಇಂಟು 20 ಇಂಟು 10. ಇದು 0, ಇದು 0 ಹೋಯ್ತು, ಇದು 0, ಇದು 0 ಹೋಯ್ತು. ಸೊ 16 30. ಸೊ 30 ಇಂಟು 3 90, 90 by 16 ಕಿಲೋಮೀಟರ್ ಪರ್ ಅವರ್ ಅಂದ್ರೂ ಅಷ್ಟೇ. ಇನ್ನೂ ಸಿಂಪ್ಲಿಫೈ ಮಾಡಿದರೆ 90ಗೆ 16 ಡಿವಿಸಿಬಲ್ ಮಾಡಿದರೆ 16 80. ಅಪ್ರಾಕ್ಸಿಮೇಟ್ಲಿ 50 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗಿದೆ ಅಂತ ಹೇಳ್ಬೋದು. ಸರಾಸರಿ ವೇಗ ಅಪ್ರಾಕ್ಸಿಮೇಟ್ಲಿ ಬರ್ತದೆ 50 ಕಿಲೋಮೀಟರ್ ಪರ್ ಅವರ್. ಸೊ ಇಷ್ಟಾಗ್ತದೆ. ಸೊ ಇಷ್ಟು ನಾವಿಲ್ಲಿ ನೋಡ್ಬೋದು. ಆದ್ಮೇಲೆ ಈಗ ನಾನು ಬರೆದಿರ್ತಕ್ಕಂಥ ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ ಪುಸ್ತಕದಲ್ಲಿ ನಿಮ್ಮ RRB ಗ್ರೂಪ್ ಡಿಗೆ 30 ಕ್ವಶನ್ಗಳಲ್ಲಿ ಗ್ರೂಪ್ ಡಿಗೆ ಬರ್ತಾ ಇರೋದ್ರಿಂದ PSI ನೇಮಕಾತಿಗೆ ಅತಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಎಲ್ಲ 100% ಸಿಲೆಬಸ್ಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಬುಕ್ ಇದಾಗಿದೆ. ಪ್ರತಿ ಅಧ್ಯಾಯದ ಮೇಲೆ QR ಕೋಡ್ ಇರುತ್ತೆ ಕಾರ್ನರ್ದಲ್ಲಿ. ಜಸ್ಟ್ QR ಕೋಡ್ ಅನ್ನ ಪ್ರತಿ ಅಧ್ಯಾಯದ ಮೇಲೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ನನ್ನ ಒಂದು ವಿಡಿಯೋ ಓಪನ್ ಆಗುತ್ತೆ. ವಿಡಿಯೋ ನೋಡಿ ನೀವು ಎಲ್ಲ ಎಕ್ಸರ್ಸೈಸ್ ಅನ್ನು ಬಿಡಿಸಬಹುದು. ಇಲ್ಲಿ ಸುಮಾರು 10 ರಿಂದ 15 ಪ್ರಶ್ನೆಗಳು PSI ನೇಮಕಾತಿಗೆ ಬರ್ತವೆ. PC ನೇಮಕಾತಿಗೆ ನಾವು ಹೋದ್ರೆ ಸುಮಾರು ಒಂದು 20 ರಿಂದ 25 ಪ್ರಶ್ನೆಗಳು PC ನೇಮಕಾತಿಗೆ ಬರ್ತವೆ. ಇಲ್ಲಿ ವರ್ಬಲ್, ನಾನ್ ವರ್ಬಲ್ ಮತ್ತು ಲಾಜಿಕಲ್ ರೀಸನಿಂಗ್ 3 ಸೆಕ್ಷನ್ಗಳನ್ನ ನಾನು ಕೊಟ್ಟಿದ್ದೀನಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಷನ್ ಮಾಡಿದ್ದೀನಿ. ಸೊ ಶಾರ್ಟ್ ಕಟ್ ಟ್ರಿಕ್ಸ್ ಅನ್ನು ಒಳಗೊಂಡಿದೆ. 726 ಪೇಜ್ ಇದೆ. ಸೊ ಈ ಒಂದು ಪುಸ್ತಕ ಬೇಕಾಗಿರೋರು ಇಲ್ಲಿದೆ ನೋಡ್ರಿ, 8618748199, 8618748199 ಈ ಒಂದು ನಂಬರ್ಗೆ ಫೋನ್ ಪೇ ಮಾಡಬಹುದು ನೀವು. ಟೋಟಲ್ ಇದರ ರೇಟು 625 ಇದೆ. ಡಿಸ್ಕೌಂಟ್ ಅಲ್ಲಿ ಹೋಗಿ ನಾವು ಇದನ್ನು 530 ವಿತ್ ಕೊರಿಯರ್ ಚಾರ್ಜ್ಗೆ ನಾವು ಇದನ್ನ ಕಳಿಸ್ತಾ ಇದ್ದೀವಿ. ಯಾರು ಪುಸ್ತಕ ಬೇಕು ಈ ಫೋನ್ ಪೇ ನಂಬರ್ಗೆ ನೀವು ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ಈ ನಂಬರ್ಗೆ ಕಳಿಸಿ, ವಾಟ್ಸ್ಆಪ್ ನಂಬರ್ಗೆ ಕಳಿಸಿ. ನೇರವಾಗಿ 3 ದಿನದಲ್ಲಿ ಪುಸ್ತಕ ನಿಮ್ಮ ಕೈ ಸೇರ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು.